ಇಲ್ಲಿ ನಾವು ಈ ಕೋಎಫಿಷಿಯಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ, ಹೌ ಟು ಹ್ಯಾಂಡಲ್ ಕೋಎಫಿಷಿಯಂಟ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೌ ಟು ಹ್ಯಾಂಡಲ್ ಕೋಎಫಿಷಿಯಂಟ್ಸ್, ಸರಿನಾ? ಹಾಂ, ಇವಾಗ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಸೊ ಇಟ್ ಈಸ್ ಕಂಟಿನ್ಯೂಸ್ ಆಟ್ ಅ ಪರ್ಟಿಕ್ಯುಲರ್ ಸಿನಾರಿಯೋ, ಆಯಿತಾ? ಆ್ಯಕ್ಚುಲಿ ಜಿ ಆಫ್ ಎಕ್ಸು, ಸೊ ಜಿ ಆಫ್ ಎಕ್ಸು ಕಂಟಿನ್ಯೂಸ್ ಇದೆ. ಇವಾಗ ಲ್ಯಾಂಬ್ಡಾ ಟೈಮ್ಸ್ ಆಫ್ ಜಿ ಆಫ್ ಎಕ್ಸ್ ಅದು ಕಡೆ ಕಂಟಿನ್ಯೂಸ್ ಇರುತ್ತಾ? ಹೌದು ಅಂತ ಹೇಳ್ತು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಲ್ಯಾಂಬ್ಡಾ ಬದಲಾಗಿ ಇಲ್ಲಿ 1.5 ಇದೆ. 1.5 ಟೈಮ್ಸ್ ಆಫ್ ದ ಸೇಮ್ ಫಂಕ್ಷನ್, ವಿಲ್ ಇಟ್ ಬಿ ಕಂಟಿನ್ಯೂಸ್ ಪ್ರೊವೈಡೆಡ್ ದಿಸ್ ಇಸ್ ಕಂಟಿನ್ಯೂಸ್? ಹೌದು. ಸೊ ಇವಾಗ ನಾವು ಇಲ್ಲಿ ನೋಡಿ, ಇಲ್ಲಿ ಗ್ರಾಫಲ್ಲಿ ಪ್ರತಿಯೊಂದು ಫಂಕ್ಷನು ಕಂಟಿನ್ಯೂಸ್ ಆಗಿದೆ, ಸರಿನಾ? ಸೊ ಇದು ಎಫ್ ಆಫ್ ಎಕ್ಸ್ ಅಂತ ಹೇಳೋದು ಈ ಆರೆಂಜ್ ಕಲರ್ ಇರೋವಂಥದ್ದು, ಹಸಿರು ಮತ್ತು ಇದು ನೀಲಿ ಕಲರ್ ಇರೋವಂಥದ್ದು ದ ಪ್ರಾಡಕ್ಟ್ ಆಫ್ ದಟ್ ಫಂಕ್ಷನ್, ಆಯಿತಾ? ಸೊ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ರೆ ಇವೆರಡು ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳಿ ಅರ್ಥ. ಸೊ ಬೇಸಿಕಲಿ ಲ್ಯಾಂಬ್ಡಾ ಟೈಮ್ಸ್ ಆಫ್ ಜಿ ಆಫ್ ಎಕ್ಸ್ ಆರ್ ಆ್ಯಕ್ಚುಲಾಗಿ ಲ್ಯಾಂಬ್ಡಾ ಜಿ ಟೈಮ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿ ಅರ್ಥ, ಆಯಿತಾ? ನೆಕ್ಸ್ಟ್ ಮತ್ತೊಂದು ಸ್ಪೆಷಲ್ ಕೇಸ್ ಏನಪ್ಪ ಅಂತ ಹೇಳಿದ್ರೆ, ಲ್ಯಾಂಬ್ಡಾ ಬೈ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಕೋಶಂಟ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಲ್ಯಾಂಬ್ಡಾ ಬೈ ಜಿ ಆಫ್ ಎಕ್ಸ್ ಅಂತ ಡಿವೈಡ್ ಮಾಡಿಕೊಂಡು, ಇಫ್ ದಿಸ್ ಇಸ್ ಕಂಟಿನ್ಯೂಸ್ ದೆನ್ ಮಲ್ಟಿಪ್ಲೈಯಿಂಗ್ ವಿತ್ ಎನಿ ಕಾನ್ಸ್ಟೆಂಟ್ ವಿಲ್ ನಾಟ್ ಮೇಕ್ ಅ ಡಿಫ್ರೆನ್ಸ್, ಇವನ್ ದ್ಯಾಟ್ ವಿಲ್ ಬಿ ಕಂಟಿನ್ಯೂಸ್ ಅಂತ ಹೇಳಿ ಅರ್ಥ, ಸರಿನಾ? ಸೊ ಇದೆಲ್ಲ ನಮ್ಮ ಲಿಮಿಟ್ಸ್ ಕಾನ್ಸೆಪ್ಟಿಂದ ಡಿರೈವ್ ಆಗಿರೋವಂಥದ್ದು. ಲಿಮಿಟ್ಸಲ್ಲಿ ಆಲ್ಫಾ ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಸೇಮ್ ಆ್ಯಸ್ ಆಲ್ಫಾ ಇಂಟು ಲಿಮಿಟ್ ಎಫ್ ಆಫ್ ಎಕ್ಸ್ ಬೈ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಇದೆಲ್ಲ ನಾವು ನೋಡಿದ್ದೀವಿ, ಡಿವಿಷನಲ್ಲಿ ಕೂಡ ನೋಡಿದ್ದೀವಿ, ಮಲ್ಟಿಪ್ಲಿಕೇಷನಲ್ಲಿ ಕೂಡ ನೋಡಿದ್ದೀವಿ. ಸೊ ಇಟ್ಸ್ ಎನ್ ಎಕ್ಸ್ಟೆನ್ಷನ್ ಆಫ್ ದ್ಯಾಟ್ ಐಡಿಯಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ, ಲಿಮಿಟ್ಸ್ ಚಾಪ್ಟರ್ ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಅರ್ಥ ಆಗುತ್ತೆ. ಸೊ ಇದೆಲ್ಲ ಐಡಿಯಾ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಸುಮ್ಮನೆ ಏನಿದು ಅಂತ ಹೇಳಿ ನೋಡ್ಕೊಡ್ದು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್.